ಜಿಲ್ಲೆಯಲ್ಲಿ ಕ್ವಾರಿ ದುರಂತದಲ್ಲಿ ಒಂದು ಬಹಳ ಭಯಾನಕವಾದಂತ ಸಾವುಗಳಾಗಿದೆ. 7 ಜನ ಮೃತಪಟ್ಟಿದ್ದಾರೆ. ಕೆಲವರ ಐಡೆಂಟಿಫೈ ಮಾಡಕ್ಕಾಗಲ್ಲ. ಅವರ ಪೂರ್ತಿ ಮುಖ ತಲೆ ಎಲ್ಲ ಕೂಡ ಜಜ್ಜ ಹೋಗಿದೆ. ಐಡೆಂಟಿಫೈ ಮಾಡಕ್ಕೂ ಕಷ್ಟ ಇದೆ. ನಾನು ಡಾಕ್ಟರ್ ಹತ್ರನೂ ಮಾತಾಡಿದೆ. ಈಗ ಅವರು ಅದನ್ನೇ ಹೇಳಿದ್ದಾರೆ, ಐಡೆಂಟಿಫೈ ಮಾಡಕ್ಕಾಗಲ್ಲ. ಉಳಿದ 5 ಜನ ಈಗ ನಾನು ಹೋಗಿ ನೋಡಿದ್ದೀನಿ, ಎಮರ್ಜೆನ್ಸಿಯಲ್ಲಿ ಇದ್ದಾರೆ. ಅದರಲ್ಲಿ 9 ಸ್ಥಿತಿ ಸ್ವಲ್ಪ ಚಿಂತಾಜನಕ ಇದೆ. ಆದ್ರೂ ಡಾಕ್ಟ್ರು ಅವ್ರನ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ನಮ್ಮ ಡೀನು ಬಂದಿದ್ದಾರೆ ಇಲ್ಲಿ. ಅವ್ರಿಗೆ ಹೇಳಿದ್ದೀನಿ ಯಾವುದೇ ರೀತಿ ಡಿಲೇ ಮಾಡದೆ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಇದೆಯೋ ಅಷ್ಟನ್ನು ಕೊಡ್ತೀನಿ ಅಂತ. ಅವರು ಒಪ್ಕೊಂಡಿದ್ದಾರೆ, ಕೊಡ್ತೀರಿ ಎಲ್ಲ ಪೂರ್ತಿ ರೇಟು. ನಾನು SP ಹತ್ರ ಮಾತಾಡಿದ್ದೀನಿ. ಈಗ SP ಹತ್ರ ಮಾತಾಡಿ ಅವ್ರಿಗೂ ಹೇಳಿದ್ದೀನಿ, ಇಲ್ಲಿನ ಆಸ್ಪತ್ರೆ ಜೊತೆ ಮಾತಾಡಿ ಇಮಿಡಿಯೇಟ್ ಅವ್ರಿಗೆ ಏನು ಔಷಧಿ ಉಪಚಾರ ಇದೆ ಅದು ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಕ್ವಾರಿಗಳು ಕಳೆದ 2-3 ವರ್ಷಗಳಿಂದ ನಾಯಿ ಕೊಡೆಗಳಂತೆ ಎಲ್ಲ ಕಡೆ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ರಾಜಕಾರಣಿಗಳ ಹೆಸರು ಹೇಳ್ಬಿಟ್ಟು ಕ್ವಾರಿಗಳು ನಿರಂತರ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಅಧಿಕೃತವಾಗಿ ಏನೋ ಲೈಸೆನ್ಸ್ ತಗೊಂಡು ಆ ವ್ಯಾಪ್ತಿಯನ್ನ ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಎಲ್ಲಾನು. ಮತ್ತೆ ಪೊಲ್ಯೂಷನ್ ಬೋರ್ಡ್ ಸತ್ತೋಗಿದೆ. ಪೊಲ್ಯೂಷನ್ ಬೋರ್ಡ್ ಅಂತೂ ಸತ್ತೋಗಿದೆ. ಇಷ್ಟು ಬೆಂಗಳೂರಿಗೆ 15 ಕಿಲೋಮೀಟರ್ ಇರುವಂತ ಈ ಕ್ವಾರಿನೂ ಅವ್ರ ನೋಡಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಆ ಪೊಲ್ಯೂಷನ್ ಬೋರ್ಡ್ ಇದ್ರೆ ಏನು ಸತ್ತರೆ ಏನು, ಅವ್ರ ಗೌರವನೇ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಮಾಡಿದ್ರೆ ಏನಾನ ಒಂದಾಗ್ತಾ ಇತ್ತು. ಮತ್ತೆ ಇಲ್ಲಿ ಕ್ವಾರಿ ನಡೆಯುವಂತ ಪ್ರಿಕಾಷನರಿ ಮೆಜರ್ಸ್ ಏನೇನ್ ಮಾಡ್ಬೇಕು, ಸೇಫ್ಟಿ ಮೆಜರ್ಸ್ ಏನೇನ್ ಮಾಡ್ಬೇಕು, ಏನೂ ಇಲ್ಲ. ಏನೂ ಇಲ್ಲ. ಒಬ್ಬ ಸತ್ತಿರೋರು ಯಾರು? ಕೂಲಿಗೋಸ್ಕರ ಬಂದಿರೋರು, ಬೇರೆ ರಾಜ್ಯದವ್ರು ಬಂದಿರೋರು. ಒಬ್ಬ ನಮ್ಮ ಗುಲ್ಬರ್ಗಾದವ್ನು ಮಾತ್ರ ಒಬ್ಬ ಇದ್ದಾನೆ ಹೊತ್ತು, ಅವನನ್ನು ಕೂಲಿಗಾಗಿ ಬಂದಿರೋರು. ಅಂದ್ರೆ ಬದುಕಕ್ಕೆ ಬೆಂಗಳೂರು ಬಂದಿದ್ದಾರೆ, ಬದುಕಕ್ಕೆ ಬಂದವರು ಇವತ್ತು ಸಾವಾಗ್ತಾ ಇದ್ದಾರೆ. ಅವರು ಪೂರ್ತಿ ಮನೆಯವರು ಇಲ್ಲಿ ಬದುಕು ಅಂತ ಹೇಳಿ ಪರಿಸ್ಥಿತಿ. ಆದ್ರೆ ಇಲ್ಲಿ ಸರ್ಕಾರ ಅದನ್ನ ಸಾವಿನ ಪರಿವರ್ತನೆ ಮಾಡಿದೆ. ಒಳ್ಳೇದಲ್ಲ. ಈ ಸರ್ಕಾರ ಈ ತರ ಇಲ್ಲಿಗಲ್ ಇರುವಂತ ಇದೇನ್ ಮೊದ್ಲೇ ಅಲ್ಲ. ಬೆಂಗಳೂರು ಸುತ್ತು ಕಳೆದ 2-3 ವರ್ಷದಲ್ಲಿ ಚಿರತೆ ಸಾವಾಗಿದ್ದು ನೋಡಿದ್ವಿ, ಬ್ಲಾಸ್ಟ್ ಮಾಡಿ ಬೇರೆ ಬೇರೆ ಎಲ್ಲ ಆಗಿದೆ. ಅಷ್ಟಾದ್ರೂ ಕೂಡ ಕ್ರಮ ತೆಗೆದುಕೊಳ್ಳದೆ ಮಾಡದೆ ಇವತ್ತು ದೊಡ್ಡ ಅನಾಹುತ ಆಗಿದೆ. ಇದು ದೇಶದ ಸುದ್ದಿಯಾಗಿದೆ. ಅಂದ್ರೆ ಕರ್ನಾಟಕದಲ್ಲಿ ಈ ತರ ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಏನು ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತೆ ಯಾರು ಅವನು ಮಾಡ್ತಾ ಇದ್ದಾನಲ್ಲ, ಅವನ್ನ ಇದುವರೆಗೂ ಕಾವಲ್ ಕಾಯ್ತಾ ಇದ್ದಾನ ಪೊಲೀಸರು. ಯಾಕೆ ಬಂಧಿಸಿಲ್ಲ ಅವನ್ನ? ಬೇರೆ ಸಂದರ್ಭದಲ್ಲಾದ್ರೆ ಹುಡ್ಕೊಂಡು ಹೋಗ್ತೀರ ಎಲ್ಲ. ನಿಮ್ಮ ವಿರೋಧಿಗಳಿದ್ರೆ ಹುಡ್ಕೊಂಡು ಹೋಗ್ತಿರಲ್ಲ, ಈಗ ಯಾಕೆ ಅವ್ರನ್ನ ಬಿಟ್ಟಿದ್ದೀರಾ? ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ? ಇಷ್ಟೊತ್ತು ಅರೆಸ್ಟ್ ಮಾಡಿ ಅವ್ನ ಜೈಲ್ ಕಳಿಸ್ಬೇಕಾಯ್ತಲ್ಲ, ಕಳಿಸಿದ್ದೀರಾ? 7 ಜನ ಸಾವಾಗಿದೆ. ಇನ್ನು ಸಾವಿನ ಅಂಚಿನಲ್ಲಿ ಇರುವಂತ ಬಡವರು, ಎಲ್ಲರೂ ಬಡವರು. ಅವ್ರ ಕಂಪ್ಲೇಂಟ್ ಕೊಡಕ್ಕೂ ಶಕ್ತಿ ಇಲ್ಲ. ಆ ತರದವರು ಇಲ್ಲಿ ಇರೋ ಅಂತ. ನಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರಾದಂತ ನಾರಾಯಣ ಸ್ವಾಮಿ ಅವ್ರು ಇಬ್ಬರು ಬಂದ್ರು ಸ್ಥಳಕ್ಕೆ. ಇಮಿಡಿಯೇಟ್ ಆಗಿ ಬಂದಿದ್ದಾರೆ. ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದಿದ್ದಾರೆ. ಇದುವರೆಗೂ ಯಾರು ಬಂದಿದ್ದಾರೆ? DC-ಗೆ ನಾನು ಸತತವಾಗಿ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. DC ಸ್ಥಳಕ್ಕೆ ಬರ್ಬೇಕಾಯ್ತು, ಪರಿಹಾರ ಘೋಷಣೆ ಮಾಡ್ಬೇಕಾಯ್ತು, ಡಾಕ್ಟರ್ ಜೊತೆ ಮಾತಾಡಿ ನಾವು ಕೊಡ್ತೀರಿ ಪೂರ್ತಿ ಮೆಡಿಕಲ್ ಟ್ರೀಟ್ಮೆಂಟ್, ನಮ್ ದುಡ್ಡೆಲ್ಲ ಕೊಡ್ತೀರಿ ಅಂತ ಹೇಳ್ಬೇಕಲ್ಲ. ನಾನು ಹೇಳೋ ಸ್ಥಿತಿ ಬಂದಿದೆ. ಒಬ್ಬ ವಿರೋಧ ಪಕ್ಷದ ನಾಯಕ ನೀವು ಕೊಡ್ರಪ್ಪ ಟ್ರೀಟ್ಮೆಂಟ್, ಅದೇನಾನ ಖರ್ಚಿದ್ರೆ ನಾನು ಕೊಡಿಸ್ತೀನಿ ಅನ್ನೋ ಹೇಳುವಂತ ವ್ಯವಸ್ಥೆಗೆ ನಾವು ಬಂದಿದ್ದೀರಿ. ಅದರಿಂದ ಎಲ್ಲೋ ಒಂದ್ ಕಡೆ ಈ ಸರ್ಕಾರ ನೆಗ್ಲಿಜಿಯನ್ಸಿಯಿಂದ ಇಷ್ಟೆಲ್ಲ ಅನಾಹುತ ಆಗಿದೆ. ಇವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು. ಅವ್ರನ್ನ ಕೂಡ್ಲೆ ಬಂಧಿಸ್ಬೇಕು. ಅವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಯಾಕಂದ್ರೆ ಜೀವನ ಮಾಡಕ್ಕೋಸ್ಕರ ಬಂದವರು ಇವತ್ತು ಜೀವನವನ್ನ ಕಳ್ಕೊಂಡಿದ್ದಾರೆ. ಅವ್ರ ಕುಟುಂಬ ಆದ್ರೂ ನೆಮ್ಮದಿಯಿಂದ ಇರಬೇಕು. ಮತ್ತೆ 5 ಜನ ಏನಿದ್ದಾರೆ ಅವರು ಇವತ್ತಿಗೇನು ರಿಕವರ್ ಆಗಲ್ಲ. ನಾನು ಹೋಗಿ ನೋಡಿದ್ದೀನಿ. ಮಿನಿಮಮ್ ಒಬ್ಬನಿಗಂತೂ 1 ವರ್ಷ ಬೇಕು. ಇನ್ನ ಉಳಿದವ್ರಿಗೆಲ್ಲ 6 ತಿಂಗಳು ಬೇಕು. ಅಲ್ಲಿವರೆಗೂ ಅವ್ರ ಜೀವನ ಹೆಂಗೆ ಕೂಲಿ ಮಾಡ್ಕೊಂಡು ಬರ್ತಾ ಜನ. ಅದರಿಂದ ಅವ್ರಿಗೆ ಅವರು 6 ತಿಂಗಳು 1 ವರ್ಷ ಅವ್ರಿಗೆ ಸಂಬಳ ಕೂಲಿ ಆದ್ರೂ ಸಿಗ್ಬೇಕು. ಆ ರೀತಿ ಅವ್ರಿಗೂ ಕೂಡ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾರೆ.
ನಮಸ್ಕಾರ. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದ ಗಲಭೆ ಪ್ರಕರಣ ಏನು? ಗಲಭೆ ಪ್ರಕರಣದ ಕೇಸನ್ನ ಸರ್ಕಾರ ವಾಪಸ್ ಪಡೆದಿತ್ತು. ಅದರ ನಿರ್ಧಾರವನ್ನು ಇವತ್ತು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ವಿಭಾಗೀಯ ಪೀಠ ಮಧ್ಯಂತರ ತಡೆ ಕೊಟ್ಟಿದೆ. ಇದಕ್ಕೆ ಹೇಳಕ್ಕೆ ಏನ್ ಬಯಸ್ತೀವಿ? ನೋವಿನ ಸಂದರ್ಭದಲ್ಲಿ ನಾನು ರಿಯಾಕ್ಟ್ ಮಾಡಕ್ಕೂ ಇಷ್ಟಪಡಲ್ಲ. ಆದ್ರೆ ಸರ್ಕಾರ ಮಾಡದಂತ ತಪ್ಪು, ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು ಮಾಡಕ್ಕೆ ಹೊರಟಿದ್ಯಲ್ಲ, ಅವ್ರನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಹಿಂದೆ KFD, ಪಾಪ್ಯುಲರ್ ಫ್ರಂಟ್ ಇವರೆಲ್ಲ ದೇಶ ದ್ರೋಹಿಗಳ ತರ ಕೆಲಸ ಮಾಡ್ತಾ ಇದ್ರು. ಹಿಂದೆ ಹಾಸನದಲ್ಲಿ ಅವ್ರ ಕೇಸೆಲ್ಲ ತೆಗೆದ್ರು. ಆಮೇಲೆ ಅವರು ಶುರು ಮಾಡಿದ್ರು, ಇಡೀ ದಂಧೆ ಮಾಡಕ್ಕೆ ಶುರು ಮಾಡಿದ್ರು. ಇವತ್ತು ಇದನ್ನು ಅಷ್ಟೇ, ಅವ್ರ ಕೇಸನ್ನ ವಾಪಸ್ ತೆಗೆದು ಮತ್ತೆ ಅವರೆಲ್ಲ ಬೀದಿಗೆ ಬಂದ್ರು. ಮತ್ತೆ ಅವರ ಹಳೆ ಚಾಳಿಯನ್ನ ದೇಶ ವಿರೋಧಿ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಮಾಡುವಂತ ಪ್ರವೃತ್ತಿ. ನನ್ಗನ್ಸ್ತತೆ ಕೋರ್ಟ್ ಸ್ಟೇ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಒಂದ್ ರೀತಿ ಕಪ್ಪಾಳ ಮೋಕ್ಷ, ಪಕ್ಕದ ಮೇಲೆ ಹೊಡೆದಿದ್ದಾರೆ, ಕಪ್ಪಾಳ ಮೋಕ್ಷ ಇದೆ. ಇದಾದ್ರೂ ಜ್ಞಾನ ಇಟ್ಕೊಂಡು ಇನ್ಮೇಲೆ ಈ ತರ ಓಟ್ಗೋಸ್ಕರ ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಳ್ಳುವಂಥದ್ದು ಸರಿಯಲ್ಲ ಅನ್ನೋದು ಈ ಸರ್ಕಾರಕ್ಕೆ ಇನ್ನ ಅರ್ಥ ಆಗಿಲ್ಲ. ಅರ್ಥ ಆಗ್ಬೇಕು. ಬರೀ ದೇವಸ್ಥಾನಗಳು ಸುತ್ತಬಿಟ್ಟು ನಾಮ ಹಾಕೊಂಡು ವಿಭೂತಿ ಹಾಕೊಂಡು ನಾನು ಹಿಂದೂ ಅಂತ ಹೇಳಿದ್ರೆ ಯಾರು ನಂಬೋ ಸ್ಟೇಜ್ ಅಲ್ಲಿ ಯಾರು ಇಲ್ಲ. ನಿಜವಾಗ ನೀನ್ ಏನನ್ನ ಇದ್ದಿದ್ರೆ ಆ ಕೇಸಲ್ಲಿ ಯಾರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದಾರೆ ಅಂತ ಮೇಲೆ ಯಾಕೆ ವಾಪಸ್ ತಗೊಂತೀರ ಕೇಸ್ಗಳನ್ನ? ಅದರಿಂದ ಇವತ್ತು ಏನ್ ಕೋರ್ಟ್ ಚೀಮಾರಿ ಹಾಕಿದೆ ಅದು ಒಳ್ಳೆ ಬೆಳವಣಿಗೆ. ಇನ್ನಾದ್ರೂ ಸರ್ಕಾರ ಬುದ್ಧಿ ಕಲಿತತೆ ಅಂತ ನಾನು ತಿಳ್ಕೊಳ್ತೀನಿ.